3 ಕೆ ಜಿ ತರಕಾರಿ ತಿಂದಾಗ ಸಿಗುವಂಥ ಪೌಷ್ಟಿಕಾಂಶ ಬರೇ 100 ಗ್ರಾಮ್ ತಿಂದಾಗ ಸಿಗ್ತೈತೆ ನಮಗೆ. ಇದನ್ನು ಯಾರು ತಿನ್ನಬೇಕು, ಯಾರು ತಿನ್ನಬಾರ್ದು, ಕಿಡ್ನಿ ಸ್ಟೋನ್ ಇರೋರಿಗೆ, ಬಾಡಿ ಬಿಲ್ಡ್ ಮಾಡೋರಿಗೆ, ಜೀರ್ಣಾಂಗದ ವ್ಯವಸ್ಥೆ ಸರಿ ಇಲ್ದವ್ರಿಗೆ ಹೇಳಿ ಮಾಡಿಸಿದಂಥ ಸಾಂಬಾರಿದು. ಹಲೋ, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಗೆ 2 ರೆಸಿಪಿ ತೋರಿಸ್ತೇನೆ ನಾನು. ಒಂದು ಮೈಕ್ರೋಗ್ರೀನ್ ಸಲಾಡ ಮತ್ತು ಒಂದು ಹುರುಳಿಕಾಳಿನ ಸ್ಪೆಷಲ್ ಸಾಂಬಾರು ತೋರ್ಸಾಕತ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿಗಳದಾವು, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಡೇ ನಾನು ಮೈಕ್ರೋಗ್ರೀನ್ ಹೆಂಗೆ ಮಾಡೋದು ಅಂಥೇಳಿ ಒಂದ್ಸಲ ಟ್ರೈ ಮಾಡೀನಿ. ಚಿಯಾ ಬೀಜ ನಾನು ರಾತ್ರಿ ನೆನೆಸಿ ಬೆಳಿಗ್ಗೆನ ಈ ಥರ ಪಾಟ್ನ್ಯಾಗ ಹಾಕಿದ್ನಿ. ಒಂದು 4-5 ದಿನದಾಗನ ಮಸ್ತ್ ಗ್ರೋತ್ ಬಂದಿದ್ದು. ಇದು 7-8 ದಿನ ಆತಿದ್ದು. ನಿಮಗೆ ಇದನ್ನು ಕೀಳಾಕು ಮನಸ್ಸು ಬರಲಿಲ್ಲ ನನಗೆ, ಅದಕ್ಕೆ ನಾನು ಇದನ್ನು ಅಡುಗೆಗೆ ಬಳಸ್ಕೊಲಿಲ್ಲ. ಆಮೇಲೆ ಹಂಗೆ ಮತ್ತು ನಾನು ಹುರುಳಿಕಾಳಿಂದ ಮೈಕ್ರೋಗ್ರೀನ್ ಮಾಡ್ಬೇಕಂತೇಳಿ ಟ್ರೈ ಮಾಡಿದ್ನಿ. ಅದು ಹೆಂಗೆ ಬಂದತ್ತೆ ಅಂತೇಳಿ ತೋರಿಸ್ತೀನಿ, ಯಾವ ರೀತಿ ಮಾಡಿ ಅನ್ನೋದು ತೋರಿಸ್ತೀನಿ ನಿಮಗೆ. ಬರ್ರಿ ಈಗ ನೋಡೋಣ. ಮೊಳಕೆ ಬಂದದ್ದು ಹುರುಳಿಕಾಳ ಈ ಥರ ನಾನು ಕಾಟನ್ ಬಟ್ಟೆ ಮೇಲೆ ಹರಡ್ಕೊಂಡಿನಿ. ಕೆಳಗೊಂದು ಪ್ಲೇಟ್ ಐತಿ. ಇದಕ್ಕೆ 2 ಹೊತ್ತ ನೀರು ಸ್ಪ್ರೇ ಮಾಡ್ಕೋತಾ ಇರಬೇಕು. ಒಂದು 4 ದಿನದಾಗನ ನಿಮ್ಗೆ ಮೈಕ್ರೋಗ್ರೀನ್ ಸಿಕ್ಬಿಡ್ತಾವೆ. ಈಗ ಇದಕ್ಕೆ ಮರುದಿವ್ಸ ನೋಡೋಣ ಹೆಂಗೈತೆ ಅಂಥೇಳಿ. ನೋಡ್ರಿಲ್ಲೇ ಎಷ್ಟು ಚಂದ ಗ್ರೋತ್ ಬಂದವು. ಸೆಕೆಂಡ್ ಡೇನ ಇಷ್ಟು ಚಂದಂಗನ ಮ್ಯಾಲೆ ಬಂದುಬಿಟ್ಟವು. ಕಾಯ್ದು ಸಮೇತನ ಮ್ಯಾಲೆ ಬಂದಾವ ನೋಡ್ರಿ. ಮತ್ತು 4 ದಿವ್ಸ ಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವಾಗ ಬೆಳಗ್ಗೆ ನಾನು ABC ಜ್ಯೂಸ್ ರೆಡಿ ಆಗೈತಿ. ಇದನ್ನು ಕುಡ್ಕೋತನ ಸಲಾಡ್ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಎಷ್ಟು ಚಂದ ಮೈಕ್ರೋಗ್ರೀನ ಎಷ್ಟು ಚಂದ ಗ್ರೋತ್ ಬಂದೈತೆ ಅಂತ ಹೇಳಿ. 4-5 ದಿವ್ಸದಾಗ ನೀವು ಕಟ್ ಮಾಡಿ ಸಲಾಡ್ ಮಾಡ್ಕೋಬೋದು ನೀವು. ಇಲ್ಲಾಂದ್ರೆ 7-8 ದಿವ್ಸದವರೆಗೂ ಬಿಡ್ಬೋದು ನೀವು. ನಾನು ಜಲ್ದಿ ನಿಮಗೆ ತೋರಿಸ್ಬೇಕಂತೇಳಿ ಜಲ್ದಿನ ನಾನು ಇದನ್ನು ಸಲಾಡ್ ಮಾಡಿ ತೋರ್ಸಾಕತ್ತೀನಿ ನಾನು. ಇದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಭಾಳ ಸಿಂಪಲ್ ಐತೆ ಮಾಡೋದು. ಈರುಳ್ಳಿ ನಿಮ್ಗೆ ಆಪ್ಷನಲ್ಲ, ಬೇಕಂದ್ರೆ ಹಾಕೋರಿ, ಇಲ್ಲ ಅಂದ್ರೆ ನಡಿತೈತಿ. ನಾನು ಬೇರೆ ಪಲ್ಯಗಳು ಮಾಡೋಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಒಂದು ಸೌತೆಕಾಯಿ ತೊಗೊಂಡಿನಿ, ಒಂದು ಕ್ಯಾರೆಟ್ ತೊಗೊಂಡಿನಿ. ನಿಮ್ಮದು ಎಷ್ಟು ಜನ ಆದ್ರೆ ನೋಡಿ ಕ್ವಾಂಟಿಟಿ ತೊಗೋಬೋದು ನೀವು. ಇದನ್ನು ತಿನ್ನೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಐತೆ ಅನ್ನೋದು ಫಸ್ಟ್ ಹೇಳಿಬಿಡ್ತಾರೆ ನಿಮ್ಗೆ. ಮೈಕ್ರೋಗ್ರೀನ್ ತಿನ್ನೋದ್ರಿಂದ ಮೈಕ್ರೋಗ್ರೀನ್ ಶಕ್ತಿ ಎಷ್ಟೈತೆ ಅನ್ನೋದು ಹೇಳ್ತಾರೆ ನಿಮಗೆ ಫಸ್ಟ್. ಇದ್ರದ್ದು 3 ಕೆ ಜಿ ತರಕಾರಿ ತಿಂದಾಗ ಸಿಗುವಂಥ ಪೌಷ್ಟಿಕಾಂಶ ನಮಗೆ ನಮಗೆ 100 ಗ್ರಾಮ್ ತಿಂದ್ರೆ ಸಿಗ್ತೈತಿ. ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಐತಿ ಇದಕ್ಕೆ. ಪ್ರೋಟೀನ್ ಸಾಕಷ್ಟು ಸಿಗ್ತೈತಿ ನಿಮಗೆ. ಇದ್ರೊಳಗೆ ಪೌಷ್ಟಿಕಾಂಶ ಸಾಕಷ್ಟು ನಮಗೆ ಏನೇನು ದೇಹಕ್ಕೆ ಬೇಕಲ್ಲ ಎಲ್ಲನೂ ಸಿಗ್ತೈತಿ. ಇವಾಗ ನಾನು ಒಂದು ಸೌತೆಕಾಯಿ ತುರ್ಕೊಂಡಿನಿ, ಹಂಗೆ ಒಂದು ಕ್ಯಾರೆಟ್ನು ತುರ್ಕೊಂಡ್ಬಿಡ್ತನು. ನನಗಂತೂ ಇದು ತುರಿಯು ಮನಿ ಅಂತೂ ಭಾಳ ಅಂದ್ರೆ ಭಾಳ ಫೇವ್ರೇಟ್ ಆಗಿಬಿಟ್ಟೈತಿ. ಜಲ್ದಿನ ಕೆಲಸ ಆಗಿಬಿಡ್ತೈತಿ. ಏನಾರ ನಾವು ಸಲಾಡ್ ಮಾಡ್ಬೇಕಂದ್ರೆ, ಕೋಸಂಬರಿ ಮಾಡ್ಬೇಕಂದ್ರೆ ಜಲ್ದಿ ಆಗಿಬಿಡ್ತೈತಿ. ಈ ಥರ ಕೈಯಾಗೂ ಗ್ರಿಪ್ ಸಿಗ್ತೈತಿ. ಈ ಥರ ನೀವು ಮನೆ ತೊಗೊಂಡಿರ್ಲಿಲ್ಲ ಅಂದ್ರೆ ತೊಗೊಂಡು ಟ್ರೈ ಮಾಡಿರಿ. ನನಗೆ ಮಾತ್ರ ಭಾಳ ಹೆಲ್ಪ್ ಆಗೈತಿ ಇದು. ಇಷ್ಟು ತುರ್ಕೊಂಡ್ರೆ ಸಾಕು. ನಿಮಗೆ ಸಲಾಡ್ ಎಷ್ಟು ತಿಂತೀರಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ಇದಕ್ಕೆ 1 ಕ್ಯಾರೆಟ, 1 ಸೌತೆಕಾಯಿ ಹಾಕ್ಕೊಂಡಿನಿ. ಒಂಚೂರು ಈರುಳ್ಳಿ ಹಾಕ್ಕೊಳಕತ್ತೀನಿ ನಾನು. ನೀವು ಬೇಕಂದ್ರೂ ಹಾಕೋರಿ, ಬೆಳಗ್ಗೆ ಬೇಡಪ್ಪ ಅಂದ್ರೂ ಬಿಡ್ಬೋದು ನೀವು. ಇದಕ್ಕೆ ನಾನು ಒಂಚೂರು ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಹಾಕ್ಕೊಂಡಿನಿ. ಅಚ್ಚ ಖಾರದ ಪುಡಿನೂ ಹಾಕೋಬೋದು, ಖರೆ ಪೆಪ್ಪರ್ ಪೌಡರ್ ಹೆಲ್ತಿಗೆ ಭಾಳ ಒಳ್ಳೆಯದದು. ಅದಕ್ಕೆ ನಾನು ಪೆಪ್ಪರ್ ಪೌಡರ್ ಹಾಕ್ಕೊಳಕತ್ತೀನಿ. ಇದು ಈ ಥರ ತಿನ್ನೋದ್ರಿಂದ ನಮಗೆ ಸಾಕಷ್ಟು ಪ್ರೋಟೀನ್ ಸಿಗ್ತೈತಿ. ಮತ್ತು ಬಾಡಿ ಬಿಲ್ಡ್ ಮಾಡೋರಿಗಂತೂ ಇದನ್ನು ಈ ರೆಸ್ಟೋರೆಂಟ್ ಒಳಗದು ಸ್ಪೆಷಲಾಗಿ ಭಾಳ ಕೊಡ್ತಾರೆ. ಇದನ್ನು ಜಾಸ್ತಿ ಜಿಮ್ಮಿಗೆ ಹೋಗೋರು ಇದನ್ನು ಜಾಸ್ತಿ ಸಲಾಡ್ ತಿಂತಾರೆ ಇದನ್ನು. ಅದಕ್ಕೆ ನೀವು ಯಾರ ಜಿಮ್ ಏನಾರ ಟ್ರೈ ಮಾಡ್ತಿದ್ರಿಂದ ಇದನ್ನು ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ ನೀವು. ಇದನ್ನು ಹೆಂಗೆ ಬಳಸ್ಕೋಬೇಕಂದು ತೋರ್ಸಾಕತ್ತೀನಿ ನಿಮಗೀಗ. ಇದನ್ನು ನಾವು ಬೇರೆಲ್ಲ ಬಿಟ್ಟು ಮ್ಯಾಲಿಂದನ ಕಟ್ ಮಾಡ್ಕೋಬೇಕು. ಬೇರು ಸಮೇತ ತೊಗೋಬಾರ್ದು. ಇದನ್ನು ಬೇರು ಬಿಟ್ಟನ ನಾವು ಕಟ್ ಮಾಡಿ ತಿನ್ಬೇಕು ನಾವು. ಈ ಬೇರೆ ಏನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ದನಗಳಿಗೆ ಹಾಕ್ರಿ. ದನಗಳಿಗೆ ಬೆಸ್ಟ್ ಪ್ರೋಟೀನ್ ಸಿಗ್ತೈತಿ ಇದಕ್ಕೆ. ನೋಡ್ರಿ ಮಸ್ತಂಗೆ ಈ ಥರ ಮ್ಯಾಲಿಂದೆಲ್ಲ ಕಟ್ ಮಾಡ್ಕೊರಿ, ಕ್ಲೀನ್ ಮಾಡ್ಕೊಂಡು. ಇದ್ರೊಳಗೆ ಏನು ಮಣ್ಣು ಇರಂಗಿಲ್ಲ, ಏನಿರಂಗಿಲ್ಲ, ಬರೀ ನೀರು ಮೇಲನ ಬೆಳೆಸಿರ್ತೀವಲ್ಲ ನಾವು ಕಾಟನ್ ಬಟ್ಟೆ ಮೇಲೆ. ಇದನ್ನು ಒಂಚೂರು ತೊಳ್ಕೊಂಡ್ರೆ ಸಾಕು ಕ್ಲೀನಾಗಿ ಒಂದ್ಸತಿ ತೊಳ್ಕೊಂಡು ನಾವು ಇದನ್ನು ಸಲಾಡಕ್ಕೆ ಕಟ್ ಮಾಡಿ ಬಳಸ್ಕೊಂಡು. ಸಲಾಡಕ್ಕೆ ಏನೇನು ಹಾಕೋಬೇಕಪ್ಪ ಇನ್ನು ಅಂದ್ರೆ ನಾನು ಮೊಸರು ಹಾಕ್ತೀನಿ. ಯೋಗರ್ಟ್ ತಿನ್ನೋರು ಯೋಗರ್ಟ್ನೂ ಹಾಕೋರಿ. ಯೋಗರ್ಟ್ ಮನ್ಯಾಗೂ ಮಾಡ್ಕೋಬೋದು ನೀವು. ಮೊಸರು ಕಾಟನ್ ಬಟ್ಟೆ ಒಳಗೆ ಕಟ್ಟೆ ಜೋತ್ ಬಿಟ್ಬಿಡ್ರಿ. ಅದೆಲ್ಲ ನೀರಿನ ಅಂಶ ಎಲ್ಲ ಹೋದಿಂದ ನೀವು ಯೋಗಟ್ ಹಾಕತ್ತದು. ಅದನ್ನು ನೀವು ಇದಕ್ಕೆ ಸಲಾಡಕ್ಕೆ ಬಳಸ್ಕೋಬೋದು. ಅದು ನಮ್ಮದು ಗಟ್ ಹೆಲ್ತಿಗಂತೂ ಭಾಳ ಹೆಲ್ಪ್ ಐತೆ ಅದರಿಂದನ. ಈ ಹುರುಳಿಕಾಳಿಂದ ಸಖತ್ ಬೆನಿಫಿಟ್ಸ್ ಐತೆ ಹೆಲ್ತ್. ಏನೇನು ತಿನ್ನೋದ್ರಿಂದ ಐತೆ ಹೇಳ್ತೀನಿ ನಿಮಗೆ. ಈಗ ಮೈಕ್ರೋಗ್ರೀನ ಬರೀ 100 ಗ್ರಾಮ್ನಾಗ ನಮಗೆ 3 ಕೆ ಜಿ ತರಕಾರಿ ಸಿಗುವಷ್ಟು, ತಿಂದಾಗ ಸಿಗುವಷ್ಟು ಬರೀ 100 ಗ್ರಾಮ್ನಾಗ ಸಿಗ್ತೈತಿ.
ಮತ್ತು ಈ ಹುರುಳಿಕಾಳು ತಿನ್ನೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಐತೆ ಅನ್ನೋದು ಹೇಳ್ತೀನಿ ನಿಮಗೆ. ಕಿಡ್ನಿ ಸ್ಟೋನಿಗಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿದು. ಕಿಡ್ನಿ ಹಳ್ಳಿದ್ದು ಅಂದ್ರೆ ನಿಮ್ಗೆ ಹಂಗೆ ಕರಿಗೆ ಹೋಗಿಬಿಡ್ತಾವು ತಿನ್ನೋದ್ರಿಂದ. ಮತ್ತು ಕಣ್ಣಿನ ದೃಷ್ಟಿ, ಬಾಡಿ ಬಿಲ್ಡರ್ಗಂತೂ ಭಾಳ ಹೆಲ್ಪ್ ಐತರಿಂದ. ಮತ್ತು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿ ಇರಲಿಲ್ಲ ಅಂದರೂ ನೀವು ಅದನ್ನು ತೊಗೋಬೋದು ನೀವು. ಆಮೇಲೆ ಯಾರ್ಯಾರು ತಿನ್ನಬಾರ್ದು ಅನ್ನೋದು ಹೇಳ್ತೀನಿ ನಿಮ್ಗೆ ಆಮೇಲೆ. ಮತ್ತು ಇದಕ್ಕೆ ಜಾಯಿಂಟ್ಸ್ ಪೇನ್ ಅದು ಇದ್ದು ಅಂದ್ರೆ ನಮ್ಮದು ಜಾಯಿಂಟ್ಸ್ ಅಂದ್ರೆ ಒಂದು ಸ್ವಲ್ಪ ಬಲಹೀನ ಇದ್ದು ಅಂದ್ರೆ ಬಲಿಷ್ಠ ಆಕ್ಕವು ನಮ್ಗೆ. ಮತ್ತು ನಮ್ಮ ದೇಹದ ಉಷ್ಣತೆ ಹೆಚ್ಚು ಮಾಡ್ತತಿ. ಇದು ಉಷ್ಣತೆ ಹೆಚ್ಚು ಮಾಡಿ ಜೀರ್ಣಾಂಗ ವ್ಯವಸ್ಥೆಗೆ ಭಾಳ ಸಹಾಯ ಮಾಡ್ತತಿ ಇದು. ಕಫ ವಾತ ಇರೋರಿಗೆ ಕಡಿಮೆ ಆಕತಿ. ಮತ್ತು ರಕ್ತ ಹೆಚ್ಚು ಮಾಡ್ತತಿ ಇದು. ಈ ರೇಸ್ ಕುದುರೆಗೆಲ್ಲ ಭಾಳ ಅಂದ್ರೆ ಭಾಳ ಹಾಕ್ತಾರೆ ಇದನ್ನು. ರೇಸಿಗೆ ಹೋಗುವಾಗ ರೇಸಿಗೆ ಹೋಗೋಕ್ಕಿಂತ ಮುಂಚೆನೇ ಕುದುರೆಗೆ ತಿನ್ನಿಸ್ತಾರೋ ಅಷ್ಟು. ಇದ್ರ ಹೆಸರನ್ನ ಏನೋ ಹಾರ್ಸ್ ಗ್ರಾಮ್ ಅಂತ ಹೇಳೈತಿ. ಅದರ ಕುದುರೆ ಅಷ್ಟು ಶಕ್ತಿ ಬರ್ತೈತಿ ಇದಕ್ಕೆ. ಇದು ಭಾಳ ಒಳ್ಳೇದು ಇದನ್ನು ತಿನ್ನೋದ್ರಿಂದ. ಗಂಡು ಮಕ್ಕಳಿಗೆ ಇನ್ನೂ ಶಕ್ತಿ ಹೆಚ್ಚಾಕತ್ತಿದ್ದು ತಿನ್ನೋದ್ರಿಂದ. ಇದನ್ನು ಈ ಥರ ಸಲಾಡ್ ಮಾಡ್ಕೊಂಡು ಇದಕ್ಕೆ ಒಂಚೂರು ಮೊಸರು ಹಾಕ್ಕೊಂಡು ಬಿಟ್ರೆ, ಒಂಚೂರು ಕೊತ್ತಂಬರಿ ಹಾಕ್ಕೊಂಬಿಡ್ರಿ ನೀವು ಟೇಸ್ಟಿಗೆ. ಸಖತ್ ಇರ್ತೈತಿ. ಯೋಗರ್ಟ್ ಹಾಕೋರಿ ಇಲ್ಲ ಮೊಸರು ಹಾಕೋರಿ, ನಿಮ್ಮ ಆಪ್ಷನಲ್ಲ. ಯಾವ್ದು ಹಾಕೋತೀರಿ ಹಾಕ್ಕೊಂಡು ಸಲಾಡ್ ಎಂಜಾಯ್ ಮಾಡ್ಬೋದು. ನನಗೆ ಮಾತ್ರ ಸಖತ್ ಟೇಸ್ಟಿ ಇರ್ತಿದ್ದು. ಈ ಥರ ಊಟನ ಕೊಡಬೇಡ್ರಿ ನನಗೆ ನೀವು. ಬರೀ ನಂಗೆ ಸಲಾಡ್ ಕೊಟ್ಟರು ತಿಂದುಬಿಡ್ತಾರೆ. ನಾನು ಅಷ್ಟು ಖುಷಿ ನನಗೆ ಸಲಾಡ್ ತಿನ್ನೋದು ಅಂದ್ರೆ. ಈ ಥರ ಹಸಿ ತರಕಾರಿ ತಿನ್ನೋದು ಅಂದ್ರೆ ಅಷ್ಟು ಇಷ್ಟ ನನಗೆ. ನೀವು ನೋಡಿರಿ, ಒಂದಿನ ರುಚಿ ಹತ್ತಂಗಿಲ್ಲ ನಿಮ್ಗೆ. ದಿನ ತಿಂದ್ರೆ ನಿಮ್ಗೆ ತಿನ್ಬೇಕು ಅನ್ನಿಸ್ತಿರ್ತೈತಿ. ಅಷ್ಟು ರುಚಿ ಹತ್ತತಿ. ಈ ಥರ ನೀವು ಮಾಡ್ಕೊಂಡು ತಿನ್ಬೋದು. ಈಗ ಸಲಾಡದ್ದು ಮುಗೀತು. ಯಾವ ರೀತಿ ಮಾಡೀನಿ, ಮೈಕ್ರೋಗ್ರೀನ್ ಬಳಸ್ಕೊಂಡು ತಿಳ್ಕೊಂಡಿರಿ. ಇನ್ನು ನೆಕ್ಸ್ಟ್ ನಿಮ್ಗೆ ಹುರುಳಿಕಾಳಿನ ಸಾಂಬಾರು ಯಾವ ರೀತಿ ಡಿಫ್ರೆಂಟಾಗಿ ಮಾಡೀನಿ ಅನ್ನೋದು ತೋರಿಸ್ತೀನಿ ನಿಮ್ಗೆ. ಇದನ್ನು ಯಾರ್ಯಾರು ತಿನ್ನಬಾರ್ದು ಅನ್ನೋದು ಹೇಳ್ತಾನೋ. ನಾನು ಬಾದಾಮಿ ಜೊತೆ ಎಂಜಾಯ್ ಮಾಡ್ತೀನಿ ಈಗ ಸಲಾಡ. ಈಗ ಹುರುಳಿಕಾಳನ್ನು ಸ್ವಲ್ಪ ಕುದಿಸೋನು ಸಾಂಬಾರ್ಗೆ. ಒಂಚೂರು ನೀರು ಹಾಕಿ ಕುದಿಸ್ರಿ. ಈ ಕುದಿಸಿದ ನೀರಂತರೂ ಪೆಪ್ಪರ್ ಪೌಡ್ರ್ ಚೂರು ಉಪ್ಪು ಹಾಕ್ಕೊಂಡು ತಿನ್ರಿ ನೀವು. ಅಷ್ಟು ಟೇಸ್ಟ್ ಇರ್ತಾವೆ, ಅಷ್ಟು ಶಕ್ತಿನೂ ಕೊಡ್ತೈತಿ. ಇನ್ಸ್ಟಂಟಾಗಿ ಶಕ್ತಿ ಕೊಟ್ಬಿಡ್ತೈತೆ ನಮಗದು. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ದಪ್ಪವಾಗಿ ಹೆಚ್ಕೊಂಡಿರ್ತಾವೆ. ಉಳ್ಳಾಗಡ್ಡಿ, ಆಮೇಲೆ ಒಂದು ಟೊಮೆಟೊ. ಮಸಾಲಕ್ಕೆ ಏನೇನು ಬೇಕು ಅನ್ನೋದು ಹೇಳತ್ತನು. ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೋಬೇಕು. ಇದ್ರೊಳಗನ ಅರಿಶಿನ ಪುಡಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲ ಖಾರ. ಆಮೇಲೆ ಇದಕ್ಕೆ ಹಸಿ ಕೊಬ್ಬರಿ ಬೇಕು ಮೇನ್. ನನ್ನ ಕಡೆ ಅವತ್ತು ಹಸಿ ಕೊಬ್ಬರಿ ಇರಲಿಲ್ಲ. ಅದಕ್ಕೆ ನಾನು 4 ಗೋಡಂಬಿ ಹಾಕ್ಕೊಂಡಿನಿ ಅದ್ರ ಬದಲಿ. ನೀವು ಹಸಿ ಕೊಬ್ಬರಿನ ಹಾಕೋರಿ, ರುಚಿ ಇನ್ನೂ ಸಖತ್ತಾಗಿರ್ತೈತಿ. ಇರಲಿಲ್ಲ ಅಂದ್ರೆ ಮಾತ್ರ ಗೋಡಂಬಿ ಹಾಕೋರಿ. ಹಂಗೆ ಇನ್ನೊಂದು ಪಲ್ಯನೂ ಮಾಡಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನಾನು. ಇವಾಗ ನಿಮಗೆ ಹುರುಳಿಕಾಳಿನ ಸಾಂಬಾರು ಒಂದು ತೋರಿಸ್ತೀನಿ ನಾನು. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಮತ್ತು ಒಂಚೂರು ಕರಿಬೇವು ಹಾಕೋರಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ನಾವು ಅದೇನು ಹುರಿದಿರ್ತೀವಲ್ಲ ಮಸಾಲ ಹಾಕ್ಕೊಂಡು ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ನಾವು ಹಸಿದ ಹಾಕಿವಲ್ಲ, ಅದಕ್ಕೆಲ್ಲ ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲ ಹಸಿದ ಇರ್ತಿ. ಫ್ರೈ ಮಾಡ್ಕೊಂಡು ಹಾಕಿಲ್ಲ. ಹಸಿದ ಹಾಕಿದ್ರಿಂದ ನೀವು ಇದನ್ನ ಚಲೋ ಹೊತ್ತಂಗೆ ಎಣ್ಣೆ ಬಿಡು ಹಂಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಂಡು ಅವೇನು ಕುದಿಸ್ಕೊಂಡಿವಲ್ಲ ನಾವು ಅದನ್ನು ಕಾಳು ಹಾಕಿಬಿಟ್ರೆ ಸಾಂಬಾರು ಸಖತ್ತಾಗಿ ರೆಡಿ ಆಯ್ತು. ಇದಕ್ಕೆ ಉಪ್ಪು, ಒಂಚೂರು ಬೆಲ್ಲ, ಆಮೇಲೆ ಕೊತ್ತಂಬರಿ ಹಾಕೋಬೋದು. ನೀವು ಏನು ಬೇಕಾದ ಟೇಸ್ಟಿಗೆ ಹಾಕೋಬೋದು. ಸಾಂಬಾರು ಆ್ಯಸ್ ಇಟ್ ಈಸ್ ಹೆಂಗೆ ಮಾಡ್ತೀವಲ್ಲ ಮಾಮೂಲಿ ಹಂಗೆ ಮಾಡ್ಕೊಳ್ಳೋದು. ಇದು ಮಾತ್ರ ಕಿಡ್ನಿ ಸ್ಟೋನ್ ಆಗಲಿ, ಕಣ್ಣಿನ ದೃಷ್ಟಿ ಆಗಲಿ, ಬಾಡಿ ಬಿಲ್ಡ್ ಮಾಡೋರಿಗೆ, ಮತ್ತು ನಮ್ಮ ಮಲಬದ್ಧತೆ ಇದ್ರೆ ಜಾಯಿಂಟ್ಸ್ ಬಲಿಷ್ಠ ಆಕ್ಕವ ನಮಗೆ. ಮತ್ತು ನಮ್ಮ ದೇಹದ ಉಷ್ಣ ಹೆಚ್ಚಾಕತಿ. ಕಫ ವಾತ ಇದ್ದವ್ರು ಕಡಿಮೆ ಆಕತಿ. ರಕ್ತ ಹೆಚ್ಚು ಮಾಡ್ತೈತಿ ಇದು. ಅಷ್ಟು ಜೀರ್ಣಾಂಗದ ವ್ಯವಸ್ಥೆ ಅಂತೂ ಸಖತ್ ಅಂದ್ರೆ ಸಖತ್ ಇದಕ್ಕೆ ರಿಪೇರಿ ಆಕತಿ. ಮತ್ತು ಯಾರು ತಿನ್ನಬಾರ್ದು ಅನ್ನೋದು ಹೇಳ್ತಾನೆ ನಿಮಗೆ. ಯಾರ್ಯಾರು ತಿನ್ನಬಾರ್ದಪ್ಪ ಅಂದ್ರೆ ಪೀರಿಯಡ್ಸ್ ಜಾಸ್ತಿ ಆಗೋರು ತಿನ್ನಬೇಡ್ರಿ. ಮತ್ತು ಹುಳಿ ತೇಗ್ ಬರ್ತಿರ್ತೈತೆ ಕೆಲವೊಬ್ಬರಿಗೆ. ಏನು ತಿಂದರೂ ಹುಳಿ ಬರ್ತಿರ್ತೈತಲ್ಲ ಅವ್ರು ಮಾತ್ರ ತಿನ್ನಕ್ಕೆ ಹೋಗಬೇಡ್ರಿ. ಇನ್ನೊಬ್ಬರು ರಕ್ತ ಮೂಲವ್ಯಾಧಿ ಇದ್ದವರು ತಿನ್ನಕ್ಕೆ ಹೋಗಬೇಡ್ರಿ ಇದನ್ನು. ಹಂಗೆ ಮೂಲವ್ಯಾಧಿ ಇದ್ದವ್ರಿಗಂತೂ ಬೆಸ್ಟ್ ಇದು. ರಕ್ತ ಮೂಲವ್ಯಾಧಿ ಇದ್ದವ್ರು ಮಾತ್ರ ತಿನ್ನಕ್ಕೆ ಹೋಗಬೇಡ್ರಿ. ಮತ್ತು ಬೇಸಿಗೆ ಟೈಮ್ದಾಗೂ ಭಾಳ ತಿನ್ನಕ್ಕೆ ಹೋಗಬೇಡ್ರಿ ಇದನ್ನು. ಅಂದ್ರೆ ಭಾಳ ಹೀಟ್ ಇರೋದ್ರಿಂದ ಇದು. ಮೊದಲ ಹೀಟ್ ಇರ್ತಾರಲ್ಲ ಒಬ್ಬರು, ಅವ್ರಂತರೂ ತಿನ್ನಕ್ಕೆ ಹೋಗಬೇಡ್ರಿ. ಸಾಂಬಾರಂತೂ ಸಖತ್ತಿತ್ತು. ಇದನ್ನು ರೊಟ್ಟಿ ಜೊತೆ ತಿನ್ನಿರಿ, ಆಮೇಲೆ ಅನ್ನದ ಜೊತೆ ತಿನ್ನಿರಿ, ಚಪಾತಿ ಜೊತೆ ತಿನ್ನಿರಿ. ಮಸ್ತ್ ಅಂದ್ರೆ ಮಸ್ತ್ ರುಚಿ ಇರ್ತೈತಿ ಇದು. ಒಮ್ಮೆ ಮಾಡಿ ನೋಡಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ವಿಡಿಯೋ ನಿಮಗೆ 2 ಸಲಾಡ್ ಮತ್ತು ಹುರುಳಿಕಾಳಿನ ಸಾಂಬಾರು ಇಷ್ಟ ಆಗ್ಯಾವ ಅಂದ್ಕೊಂಡಿನಿ. ಮೈಕ್ರೋಗ್ರೀನ್ ಸಲಾಡ್ ಅಂತೂ ನನಗೆ ಸಖತ್ ಇಷ್ಟ ಆಯ್ತು. ರುಚಿನೂ ಅಷ್ಟೇ ಇತ್ತು. ಅದಕ್ಕೆ ನಿಮಗೂ ಇಷ್ಟ ಆಗ್ಯಾವ ಅಂದ್ಕೊಂಡಿನಿ. ಇದನ್ನು ಟ್ರೈ ಮಾಡ್ತೀರಿ ಅಂದ್ಕೊಂಡಿನಿ ಮನ್ಯಾಗ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಭಾಳ ನಿಮಗೆ ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತಾನೆ ನಮ್ಮ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.